ದಿನಕ್ಕೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ನಾನು ರವಿ. ಭುವನೇಶ್ವರ್ ಕುಮಾರ್ ಹಾಗೂ ಜೋಶ್ ಹ್ಯಾಸಲ್ವುಡ್ ಅವರ ಬೌಲಿಂಗ್ ದಾಳಿಗೆ DC ತಂಡ ಅಥವಾ ಡೆಲ್ಲಿ ತಂಡ ಧ್ವಂಸ. ಕೇವಲ 75 ರನ್ಗಳಿಗೆ ಆಲ್ ಔಟ್. ಬೌಲಿಂಗಲ್ಲಿ ಡಾಮಿನೇಟ್ ಮಾಡಿದ್ರೆ ಬ್ಯಾಟಿಂಗಲ್ಲಿ ಎಕ್ಸಲೆಂಟ್ ಆಗಿ ಆಡಿರೋದು ನಮ್ಮ RCB ತಂಡ ಇವತ್ತು. ಸೊ ಹೌದು, ಹಾಗೂ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆದಂತಹ ಮೊದಲ ಈ ಸೀಸನ್ನ ಅಥವಾ ಮೊದಲ ಮುಖಾಮುಖಿಯಲ್ಲಿ ಅವರು ಡೆಲ್ಲಿ ತಂಡದ ವಿರುದ್ಧ RCB ತಂಡ ಸೋತಿರ್ತಾರೆ. ಕಡೆ ಓವರಲ್ಲಿ 15 ರನ್ ಬೇಕಾಗಿರುತ್ತೆ. ರೊಮಾರಿಯೋ ಶೆಫರ್ಡ್ ಅವರು ಸತತವಾಗಿ 2 ಸಿಕ್ಸರ್ಗೆ ಹಾಗೂ ಒಂದು ಬೌಂಡರಿಯನ್ನು ಬಿಟ್ಟುಕೊಡುವ ಮೂಲಕ ಒಂದು ಪಂದ್ಯನ, ಅಂದರೆ ಆಲ್ಮೋಸ್ಟ್ ಗೆಲ್ಲಬಹುದಾಗಿದ್ದಂತಹ ಪಂದ್ಯನ RCB ತಂಡ ಸೋತಿರುತ್ತೆ. ಸೊ ಈ ಮೂಲಕ ಡೆಲ್ಲಿ ತಂಡದಲ್ಲಿ ಇವತ್ತು ನಡೆದಂತಹ ಒಂದು ಪಂದ್ಯದಲ್ಲಿ ಸೇಡನ್ನು ತೀರಿಸಿಕೊಂಡಿದೆ. ಸೊ ಈ ಮೂಲಕ ಅಂಕಪಟ್ಟಿಯಲ್ಲಿ ಅಥವಾ ಪಾಯಿಂಟ್ಸ್ ಟೇಬಲಲ್ಲಿ 6ನೇ ಜಯ ಕಂಡ RCBಗೆ ಆಲ್ಮೋಸ್ಟ್ 2ನೇ ಪ್ಲೇಸ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಸೊ ಅಲ್ಲೇ ಇದ್ದಾರೆ ಈಗ RCB ತಂಡ 2ನೇ ಪ್ಲೇಸಲ್ಲೇ ಇದ್ದಾರೆ. ಸೊ RCB ತಂಡದ ನೆಟ್ ರನ್ ರೇಟ್ ಕೂಡ ಸಖತ್ ಇಂಪ್ರೂವ್ ಆಗಿದೆ ಈಗ. ಅಂದರೆ ಮೊದಲೇ ಚೆನ್ನಾಗಿತ್ತು, ಈಗ ಇನ್ನೂ 1.92ಗೆ RCB ತಂಡದ ರನ್ ರೇಟ್ ಇಂಪ್ರೂವ್ ಆಗಿದೆ. ಸೊ ಅಲ್ಲಿಗೆ 6.3 ಓವರ್ಗಳಿಗೆ RCB ತಂಡ 76 ರನ್ಗಳನ್ನು ಗಳಿಸುವ ಮೂಲಕ ಈ ಸೀಸನ್ನಲ್ಲಿ 6ನೇ ಜಯವನ್ನು ಕಾಣುವ ಮೂಲಕ RCB ತಂಡ ಅಂಕಪಟ್ಟಿಯಲ್ಲಿ 2ನೇ ಪ್ಲೇಸನ್ನು ಅಲಂಕರಿಸಿದೆ. ಸೊ ಡೆಲ್ಲಿ ತಂಡವನ್ನು ಹೀನಾಯವಾಗಿ ಬಗ್ಗು ಬಡಿದಿದೆ ಅಂತ ಹೇಳ್ಬೋದು. ಸೊ ಹೌದು, ಕೇವಲ 2 ದಿನಗಳ ಹಿಂದೆ ಪಂಜಾಬ್ ತಂಡದ ವಿರುದ್ಧ ಇದೇ ಡೆಲ್ಲಿ ತಂಡ 264 ರನ್ಗಳನ್ನು ಗಳಿಸಿರ್ತಾರೆ. ಸೊ ಮೊದಲಿಗೆ ಟಾಸ್ನ ಸೋತಂತಹ ಡೆಲ್ಲಿ ತಂಡ ಏನು ಮಾಡ್ತಾರೆ, ಅವರಿಗೆ ಬ್ಯಾಟಿಂಗ್ ಆಡುವಂತಹ ಅವಕಾಶ ಸಿಗುತ್ತೆ. ಶ್ರೀಲಂಕಾದ ಪತುಮ್ ನಿಸಂಕ ಜೊತೆ ಕರ್ನಾಟಕದ KL ರಾಹುಲ್ ಅವರು ಇನ್ನಿಂಗ್ಸನ್ನು ಆರಂಭಿಸ್ತಾರೆ. ಸೊ ಅವರ ವಿಕೆಟ್ನ ಬಹು ಬೇಗ ಕಳ್ಕೊಂಡ್ರೂ ಕೂಡ ನಿತೀಶ್ ರಾಣಾ ಅವರ ಜೊತೆ ಅಷ್ಟೊಂದು 220 ರನ್ಗಳ ಜೊತೆ ಆಟ ನಿತೀಶ್ ರಾಣಾ ಅವರು 91 ರನ್ನ ಗಳಿಸಿ ಶತಕ ವಂಚಿತರಾಗ್ತಾರೆ. ಸೊ KL ರಾಹುಲ್ ಅವರು IPL ಇತಿಹಾಸದಲ್ಲೇ 152 ರನ್ಗಳನ್ನು ಗಳಿಸಿ, ಅಂದರೆ 150+ ಸ್ಕೋರನ್ನು ಗಳಿಸಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರ ನಮ್ಮ KL ರಾಹುಲ್ ಅವರು. ಸೊ ಅವತ್ತಾಡಿದಂತಹ ಬ್ಯಾಟಿಂಗ್ ಅಂದರೆ 264 ಏನು ಬ್ಯಾಟಿಂಗ್ ಆಡಿದ್ರು, ಆ ಒಂದು ಅರ್ಧ ಇಂಟೆಂಟ್ ಕೂಡ ಇವತ್ತು ಡೆಲ್ಲಿ ತಂಡದಲ್ಲಿ ಯಾರೂ ಕೂಡ, ಅಂದರೆ ಆ ಇಂಟೆಂಟ್ ಎಲ್ಲೂ ಕಾಣಲಿಲ್ಲ. ಆಲ್ಮೋಸ್ಟ್ ಇನ್ಸೈಡ್ ಪವರ್ ಪ್ಲೇ ಅಥವಾ ಒಂದು 5 ಓವರ್ ಆಗೋಷ್ಟ್ರೊಳಗಡೆ ಡೆಲ್ಲಿ ತಂಡ ತನ್ನೆಲ್ಲ, ಅಂದರೆ ಮೈನ್ ಬ್ಯಾಟ್ಸ್ಮನ್ಸು ಸ್ಟಬ್ಸು, KL ರಾಹುಲ್ ಮತ್ತು ಸಮೀರ್ ರಿಜ್ವಿ ಎಲ್ಲರೂ ಕೂಡ ಓದ ಪುಟ್ಟ ಅನ್ನೋ ರೀತಿಯಲ್ಲಿ ಬ್ಯಾಟಿಂಗನ್ನು ಆಡ್ತಾರೆ. ಸೊ ಭುವನೇಶ್ವರ್ ಕುಮಾರ್ ಅವರು 3, ಜೋಶ್ ಹ್ಯಾಸಲ್ವುಡ್ ಅವರು 4, ಕೃಣಾಲ್ ಪಾಂಡ್ಯ ಅವರು 1, ಮತ್ತು ಸುಯೇಶ್ ಶರ್ಮಾ ಅವರು 1. ಆಮೇಲೆ ಸೊ ಎಲ್ಲರೂ ಕೂಡ ನಮ್ಮ RCB ತಂಡದ ಬೌಲರ್ಸ್ ಯಾರನ್ನೂ ಕೂಡ ಕ್ರೀಸಲ್ಲಿ ಎಷ್ಟು ತಂದರೆ ಜಾಸ್ತಿ ಹೊತ್ತು ಯಾರನ್ನೂ ಇರೋಕ್ಕೆ ಬಿಡಲಿಲ್ಲ. ಸೊ ಡೆಲ್ಲಿ ತಂಡ 264 ರನ್ಗಳನ್ನು ಗಳಿಸಿ, ಅಂದರೆ 265 ರನ್ಗಳ ಒಂದು ಬೃಹತ್ ಟಾರ್ಗೆಟನ್ನು ಸೆಟ್ ಮಾಡಿದ್ರೂ ಕೂಡ 18.5 ಎಸೆತಗಳಿಗೆ ಪಂಜಾಬ್ ತಂಡ 265 ರನ್ಗಳನ್ನು ಗಳಿಸಿ ಜಯವನ್ನು ಗಳಿಸ್ತಾರೆ. ಸೊ ಆ ಮೂಲಕ ಅದೇ ಒಂದು ಹುರುಪಿನಲ್ಲಿ, ಅಂದರೆ ಸೋತಿದ್ರು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಕಂಬ್ಯಾಕ್ ಮಾಡ್ತಾರೆ ಅಥವಾ ಫೈಟ್ ಕೊಡ್ತಾರೆ ಇವತ್ತು RCB ತಂಡಕ್ಕೆ ಅಂತ ಅಂದ್ಕೊಂಡಿದ್ದೆ. ಸೊ ಎಲ್ಲೂ ಕೂಡ ಒಂದು ಇಂಟೆಂಟ್ ಎಲ್ಲೂ ಕಾಣಲೇ ಇಲ್ಲ. ಗೊತ್ತಿಲ್ಲ ಏನಾಗ್ತಾ ಇದೆ ಡೆಲ್ಲಿ ತಂಡಕ್ಕೆ ಅಂತ. ಲಾಸ್ಟ್ ಇಯರ್ ಕೂಡ ಒಂದು ಮೊದಲ 6 ಪಂದ್ಯಗಳಲ್ಲಿ 5 ಪಂದ್ಯಗಳನ್ನು ಗೆದ್ದಿರ್ತಾರೆ. ಸೊ ಈ ಒಂದು ಸೀಸನಲ್ಲೂ ಕೂಡ ಮೊದಲ 2 ಪಂದ್ಯಗಳನ್ನು ಗೆದ್ದಿರ್ತಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಸೋಲ್ತಾನೆ ಇದೆ DC ತಂಡ. ಟೀಮ್ ಚೆನ್ನಾಗಿದೆ, ಸಾಲಿಡ್ ಆಗಿದೆ, ಬಟ್ ಪರ್ಫಾರ್ಮೆನ್ಸ್ ಏನಕ್ಕೆ ಈ ರೀತಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ RCB ತಂಡ ಬೆಂಗಳೂರಲ್ಲಿ ನಡೆದಂತಹ ಒಂದು ಪಂದ್ಯದಲ್ಲಿ ಯಾವ ರೀತಿ ಸೋಲನ್ನು ಕಂಡಿದ್ರು, ಅದಕ್ಕೆ ಪರ್ಫೆಕ್ಟಾಗಿ ರಿವೆಂಜನ್ನು ತೊಗೊಂಡಿದ್ದಾರೆ. ಸೊ ಈ ಒಂದು ಪಂದ್ಯದಲ್ಲಿ ಎಲ್ಲರೂ ಕೂಡ KL ರಾಹುಲ್, ಟ್ರಿಸ್ಟನ್ ಸ್ಟಬ್ಸ್, ನಿತೀಶ್ ರಾಣಾ ಅವರೆಲ್ಲರೂ ಕೂಡ ಒಂದೆಡೆ ವಿಕೆಟನ್ನು ಕೊಡ್ತಾಯಿದ್ರು ಕೂಡ ಮಿಲ್ಲರ್, ಅಂದರೆ ಸೌತ್ ಆಫ್ರಿಕಾದ ಸ್ಫೋಟಕ ಬ್ಯಾಟ್ಸ್ಮನ್ ಆದಂತಹ ಡೇವಿಡ್ ಮಿಲ್ಲರ್ ಅವರ ಆಟ, ಅಂದರೆ ಅವರೊಬ್ಬರೇ, ಅವ್ರ ಜೊತೆಲಿ ಅಭಿಷೇಕ್ ಪೋರೆಲ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತಹ ಅಭಿಷೇಕ್ ಪೋರೆಲ್ ಅವರು RCB ತಂಡದ ವಿರುದ್ಧ, ಅಂದರೆ 9 ರನ್ನನ್ನು ಅಭಿಷೇಕ್ ಪೋರೆಲ್ ಮತ್ತು 19 ರನ್ನನ್ನು ಮಿಲ್ಲರ್ ಅವರು ಗಳಿಸಿರಬೇಕಾದ್ರೆ ದೊಡ್ಡ ಹೊಡೆತಕ್ಕೆ ಕೈ ಹಾಕಿದಂಥ ಮಿಲ್ಲರ್ ಅವರು ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವರು ಹಿಡಿದಂತಹ ಒಂದು ಅದ್ಭುತ ಕ್ಯಾಚ್ಗೆ ತಮ್ಮ ವಿಕೆಟನ್ನು ಕೊಟ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ, ಸೊ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಅಭಿಷೇಕ್ ಪೋರೆಲ್ ಅವರು ಕೂಡ ಅವರ
ಒಂದು ಹೋರಾಟ ಎಂಡ್ ಆಗುತ್ತೆ, 30 ರನ್ಗಳನ್ನು ಗಳಿಸ್ತಾರೆ. ಸೊ ಮಿಲ್ಲರ್ ಅವರು ಮತ್ತು ಅಭಿಷೇಕ್ ಪೊರೆಲ್ ಅವರು ಇಬ್ಬರನ್ನೇ ಒಂದು 2 ಅಂಕಿಯ ಒಂದು ಮೊತ್ತನ ದಾಟೋದು. ಸೊ ಯಾವಾಗ ಇನ್ಸೈಡ್ ಪವರ್ ಪ್ಲೇ ಆಗೋದ್ರೊಳಗಡೆ ಡೆಲ್ಲಿ ತಂಡದವರು 8 ರನ್ಗಳಿಗೆ 6 ವಿಕೆಟನ್ನು ಕಳ್ಕೊಂಡಿದ್ರು. ಸೊ ಅದಾಗಲೇ RCB ತಂಡ ಪಂದ್ಯವನ್ನು ನಮ್ಮ ಕಡೆಗೆ ತಗೊಂಡಿದ್ರು, ಅಂದರೆ ನಮ್ಮ ಕಡೆ ವಾಲಿಸ್ಕೊಂಡಿದ್ರು. ಸೊ ಅದಾದಮೇಲೆ 8 ರನ್ಗಳಿಗೆ ಯಾವಾಗ 6 ವಿಕೆಟ್ಗಳನ್ನು ಕಳ್ಕೊಂಡಿದ್ರು ಡೆಲ್ಲಿ ತಂಡ, ಗತಕಾಲದ RCB ರೆಕಾರ್ಡ್ ತಮಗೆಲ್ಲ ನೆನಪಿದ್ರೆ, ಸೊ ನಾನು RCB ಫ್ಯಾನ್ ಆಗಿ ಅಥವಾ ಅದನ್ನು ನೆನಪಿಸ್ಕೊಳ್ಳೋದಾದರೆ 49 ರನ್ಗಳಿಗೆ KKR ತಂಡದ ವಿರುದ್ಧ 49 ರನ್ಗಳಿಗೆ ಆಲ್ಔಟ್ ಆಗಿರ್ತಾರೆ. ಸೊ ಡೆಲ್ಲಿ ತಂಡ ಕೂಡ ಇವತ್ತು ಆಲ್ಔಟ್ ಆಗ್ತಾರೆ ಅಂತ ಅಂದ್ಕೊಂಡಿರ್ಬೇಕಾದ್ರೆ ಮಿಲ್ಲರ್ ಅವರು ಮತ್ತು ಅಭಿಷೇಕ್ ಪೊರೆಲ್ ಅವರು ಅದನ್ನು ಇನ್ನೂ ಸ್ವಲ್ಪ ಮುಂದಕ್ಕೆ ತೊಗೊಂಡೋಗ್ತಾರೆ. ಸೊ ಆ ಮೂಲಕ RCB ತಂಡದ ರೆಕಾರ್ಡ್ ನಾವು ಸೇಫ್ ಆಗಿದ್ದೀವಿ ಅಂತ. ಸೊ ಹೌದು, ಸೊ ಅಲ್ಲಿಗೆ ನಮ್ಮ 49 ಅನ್ನೋ ರೆಕಾರ್ಡ್ ನಮ್ಮ ಹೆಸರಲ್ಲಿ ಮಾತ್ರನೇ ಉಳ್ಕೊಳ್ಳುತ್ತೆ, ಬೇರೆ ಯಾರು ಅದನ್ನು ಟಚ್ ಕೂಡ ಮಾಡೋಕ್ಕಾಗಲ್ಲ. ಅಂದರೆ 49 ರನ್ಗೆ ಅಥವಾ 49 ರನ್ ಆಗೋದ್ರೊಳಗಡೆ 5ರಿಂದ 6 ವಿಕೆಟನ್ನು ಕಳ್ಕೊಂಡ್ರೂ ಕೂಡ 49 ಆದಮೇಲೆ ತಮ್ಮ ಮಿಕ್ಕಿರೋ ವಿಕೆಟ್ಸನ್ನು ಕಳ್ಕೊಳ್ಳುತ್ತೆ ಬೇರೆ ಎಲ್ಲ ತಂಡಗಳು. ಸೊ ನಮ್ಮ ಕೈಲಿ ಮಾತ್ರ ಆ ರೆಕಾರ್ಡನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ. ಸೊ ಇದಾದಮೇಲೆ 75 ಡೆಲ್ಲಿ ತಂಡವನ್ನು ಆಲ್ಔಟ್ ಮಾಡಿದ ನಂತರ 76 ರನ್ಗಳ ಗುರಿ ಪಡೆದ ಅಥವಾ 76 ರನ್ಗಳ ಟಾರ್ಗೆಟನ್ನು ಪಡೆದಂಥ RCB ತಂಡ ವಿರಾಟ್ ಕೊಹ್ಲಿ ಅವ್ರ ಜೊತೆ ಇಂಜುರಿ ಆಗಿರುವ ಫಿಲ್ ಸಾಲ್ಟ್ ಅವರ ಬದಲಿಗೆ ಬಂದಿರುವಂತಹ ಜೇಕಬ್ ಬೆಥೆಲ್ ಅವರ ಆಟ, 11 ಎಸೆತ, 20 ರನ್, 1 ಬೌಂಡ್ರಿ, 2 ಸಿಕ್ಸರ್. ಮತ್ತು ವಿರಾಟ್ ಕೊಹ್ಲಿ ಅವರು 15 ಎಸೆತ, 23 ರನ್, 1 ಬೌಂಡ್ರಿ, 2 ಸಿಕ್ಸರ್. ಸೊ ಅದಾದಮೇಲೆ 3ನೇ ಪ್ಲೇಸ್ ಅಥವಾ 1 ಡೌನ್ ಬರುವಂತಹ ದೇವದತ್ ಪಡಿಕ್ಕಲ್ ಅವರು 13 ಎಸೆತಗಳಲ್ಲಿ 3 ಬೌಂಡರಿ ಮತ್ತು 3 ಸಿಕ್ಸರ್ಗಳನ್ನು ಸಿಡಿಸಿ RCB ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸೊ ಅದಾದಮೇಲೆ ಫಿನಿಶಿಂಗ್ ಟಚ್ ಅಂತ ವಿರಾಟ್ ಕೊಹ್ಲಿ ಅವರು ಟಿ ನಟರಾಜನ್ ಅವರ ಎಸೆದಂತಹ 7ನೇ ಓವರ್ ಅಥವಾ 6.23ನೇ ಸತತ 2 ಎಸೆತಗಳಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು 2 ಸಿಕ್ಸರ್ಗಳನ್ನು ಸಿಡಿಸುವ ಮೂಲಕ RCB ತಂಡಕ್ಕೆ ಜಯವನ್ನು ತಂದುಕೊಡ್ತಾರೆ. ಸೊ ಇದಾದಮೇಲೆ RCB ತಂಡ 6ನೇ ಅಥವಾ ಸತತ 2ನೇ ಜಯದೊಂದಿಗೆ ಪಾಯಿಂಟ್ಸ್ ಟೇಬಲ್ನ 2ನೇ ಪ್ಲೇಸಲ್ಲಿ ಇದ್ದೀವಿ ನಾವು. ಸೊ ನೆಟ್ ರನ್ ರೇಟ್ ಕೂಡ ಸಖತ್ ಬೂಸ್ಟ್ ಆಗಿದೆ. 1.1 ಇದ್ದಿದ್ದು 1.2 1.1 ಇತ್ತು, ಈಗ 1.92 ಸಮಥಿಂಗ್ ಆಗಿದೆ. ಸೊ ಈ ಮೂಲಕ RCB ತಂಡಕ್ಕೆ ನಾನು ಕೇಳ್ಕೊಳ್ಳೋದು, ಸತತ 2ನೇ ಟ್ರೋಫಿನ ಕೂಡ ಗೆಲ್ಲಕ್ಕೆ ಟ್ರೈ ಮಾಡಿ. ಸೊ ಇದೇ ಆಟನ ಮುಂದುವರ್ಸ್ಕೊಂಡೋಗಿ, ಏನೂ ಚೇಂಜಸ್ ಇಲ್ಲ. ಸೊ ಇದಾದಮೇಲೆ RCB ಇದೇ ರೀತಿ ಆಡಲಿ ಅಂತ ಕೇಳ್ಕೊಳ್ತಾ, ಮತ್ತು ನನ್ನ ಕಡೆಯಿಂದ RCB ತಂಡಕ್ಕೆ ಒಂದು ಮೆಸೇಜ್ ಅಥವಾ ಒಂದು ರಿಕ್ವೆಸ್ಟ್ ಅಂತ ಏನಂತ ಅಂದರೆ, RCB ತಂಡ ಪ್ರತಿಯೊಬ್ಬರಿಗೂ ಬ್ಯಾಟಿಂಗ್ ಸಿಗುವಂಥ ಕೆಲವೊಂದು ಮ್ಯಾಚಸ್ ಬರಬೇಕು. ಇನ್ನು ನಾವು ಆಲ್ಮೋಸ್ಟ್ ಇನ್ನೊಂದು 2 ಮ್ಯಾಚ್ ಚೆನ್ನಾಗಿ ಗೆದ್ದರೆ ನಮಗೆ ಕ್ಯೂ ಅಂತ ಬರುತ್ತೆ. ಸೊ ಕ್ಯೂ ಅಂತ ಬಂದರೆ ನಾವು ಪ್ಲೇ ಆಫ್ಗೆ ನಾವು ಕ್ವಾಲಿಫೈ ಆಗಿದ್ದೀವಿ ಅಂತ ಅರ್ಥ. ಸೊ ಅದಾದಮೇಲೆ RCB ತಂಡ ಈಗ ಫಿಲ್ ಸಾಲ್ಟ್ ಅವರು ಇಂಜುರಿ ಆಗಿರೋ ಕಾರಣ ಜೇಕಬ್ ಬೆಥೆಲ್ ಅವ್ರನ್ನ ಅವ್ರ ಪ್ಲೇಸ್ಗೆ ರಿಪ್ಲೇಸ್ ಮಾಡಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಅವರು ಫಿಲ್ ಸಾಲ್ಟ್ ಅಥವಾ ಜೇಕಬ್ ಬೆಥೆಲ್ ಇವ್ರು ಮೂರಲ್ಲಿ ಯಾರಾದರೂ ಇಬ್ಬರು ಇರ್ತಾರೆ ಕನ್ಫರ್ಮ್. ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವ್ರು ಕನ್ಫರ್ಮ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಗುಜರಾತ್ ತಂಡದ ವಿರುದ್ಧ ಅವರು ಬರ್ತಾರೆ ಕನ್ಫರ್ಮ್ ಆಗಿ. ಸೊ ಅದಾದಮೇಲೆ ಪಟ್ಟಿದಾರ್ ಮತ್ತು ಪಡಿಕ್ಕಲ್ ಇವರು 4 ಜನನೇ ಟೂರ್ನಿ ಫುಲ್ ಆಡ್ಕೊಬಂದು, ಅದಾದಮೇಲೆ ಮಿಕ್ಕಿರೋ ಬ್ಯಾಟ್ಸ್ಮನ್ಗಳಿಗೆ ಬ್ಯಾಟಿಂಗ್ ಸಿಕ್ಕಿಲ್ಲ ಅಂತಂದಾಗ, ಸೊ ಬ್ಯಾಟಿಂಗ್ ಪ್ರಾಕ್ಟೀಸ್ ಇಲ್ಲದೆ ಫೈನಲ್ ಅಥವಾ ಕ್ವಾಲಿಫೈಯರ್ 1 ಆ ಟೈಮ್ ಒಂದು ಇದಕ್ಕೆ ಆಡೋಂಥ ಸಂದರ್ಭದಲ್ಲಿ ಬ್ಯಾಟಿಂಗ್ ಎಲ್ಲ ಕೊಲ್ಯಾಪ್ಸ್ ಆದರೆ ಅದೆಲ್ಲ ಆಗೋದು ಬೇಡ ಅಂತ ಹೇಳ್ತಾ, ಸೊ ಇದೇ ರೀತಿ RCB ಆಡ್ಕೊಂಡು ಹೋಗಲಿ, ಚೆನ್ನಾಗಿ ಆಡ್ತಿದ್ದಾರೆ, ಇನ್ನೂ ಎಕ್ಸ್ಟ್ರಾಆರ್ಡಿನರಿಯಾಗಿ ಪರ್ಫಾರ್ಮೆನ್ಸ್ ಬರಲಿ. ಸೊ ಇದಾದಮೇಲೆ ಇಷ್ಟನ್ನು ಹೇಳ್ತಾ, ಇನ್ನು ನನ್ನ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇಲ್ಲಿಗೆ ನನ್ನ ಇವತ್ತಿನ ಈ ಒಂದು ಕಂಟೆಂಟ್ ಅಥವಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.